ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಜಿ ನಾಗೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ವಿಶೇಷ ಪೂಜೆಯನ್ನು 2ನೇ ಶ್ರಾವಣ ಶನಿವಾರದ ಪ್ರಯುಕ್ತ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ಭಕ್ತಿಪೂರ್ವಕವಾಗಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ದೇವರಿಗೆ ವಿಶೇಷ ಅಲಂಕಾರ, ಅಭಿಷೇಕ ಹಾಗೂ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಬಳಿಕ ದೇವರ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದು ವಿಶೇಷ ಪೂಜೆಯಲ್ಲಿ ಭಾಗವಹಿಸಿದರು. ದೇವರ ಕೃಪೆಗೆ ಪಾತ್ರರಾದರು ಹಾಗೂ ದೇವಸ್ಥಾನದ ಟ್ರಸ್ಟ್ಗೆ ಸಂಬಂಧಿಸಿದ ಎಲ್ಲಾ ಸದಸ್ಯರು ಭಾಗವಹಿಸಿ ದೇವರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಿದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಈ ಒಂದು ಶನಿದೇವರ ದೇವಸ್ಥಾನ ನಮ್ಮ ಕಲ್ಪವೃತ್ತಿಯಲ್ಲಿ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಬಂದು ಪ್ರತಿ ವಾರ ದಾಸೋಹ ಇರುತ್ತೆ, ವಾರ ಪ್ರಸಾದ ಸ್ವೀಕರಿಸ್ತೇನೆ. ಮತ್ತು ಜನಕ್ಕೆ ಅನುಕೂಲ ಆಗಲಿ ಅಂತ ಕರ್ನಾಟಕ ಬ್ಯಾಂಕಲ್ಲಿ ನಾವು ಈ ಸ್ವಾಮಿ ಹೆಸರನ್ನು ಅಕೌಂಟ್ ಓಪನಿಗೆ ನೇರವಾಗಿ ಹಣವನ್ನು ಸ್ಕ್ಯಾನ್ ಮಾಡ್ಬೋದು. ಈ ಬಂದಂಥ ಹಣವನ್ನು ನಾವು ಪ್ರತಿ ವಾರದ ಕಲೆಕ್ಷನ್ ಮಾಡಿ ಬ್ಯಾಂಕಿಗೆ ಜಮಾ ಮಾಡ್ತೀವಿ. ದೇವರ ಒಂದು ಅಭಿವೃದ್ಧಿಗೆ ಕಾರ್ಯವನ್ನು ಉಪಯೋಗಿಸ್ತೀವಿ. ಎಲ್ಲ ಉತ್ತಮವಾದ ಒಂದು ಕಾರ್ಯದರ್ಶಿ ಇದ್ದೀವಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ ರನ್ನಿಂಗ್ ಕೊಟ್ಟರಾಗಿ ರಿಟೈರ್ಡ್ ಆಗಿದ್ದೀನಿ. ಈಗ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತೀನಿ. ಎಲ್ಲರೂ ಧನ್ಯವಾದ. ದೇವರು ಎಲ್ಲರೂ ಒಳ್ಳೆಯದು ಮಾಡಲಿ, ಒಳ್ಳೆಯ ದೇವರಿಗೆ ಒಳ್ಳೆ ಆರೋಗ್ಯ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕೊರಟಗೆರೆ ತಾಲೂಕಿನ ಜಿ ನಾಗೇನಹಳ್ಳಿ ಗ್ರಾಮದ ಈ ಒಂದು ದೇವಸ್ಥಾನದ ಶನಿದೇವರ ದೇವಸ್ಥಾನ ಮೊದಲು ಶಿಥಿಲವಾಗಿತ್ತು. ಆ ದೇವಸ್ಥಾನವನ್ನು ಭಕ್ತಾದಿಗಳ ಸಹಕಾರದಿಂದ ಸಮಿತಿಯನ್ನು ಮಾಡಿಕೊಂಡು ಅಂದಿನಿಂದ ಇಲ್ಲಿವರೆಗೂ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ಒಂದು ದೇವಸ್ಥಾನಕ್ಕೆ ತುಮಕೂರು ಜಿಲ್ಲೆಯಾದ್ಯಂತ ಭಕ್ತಾದಿಗಳು ಆಗಮಿಸುತ್ತಾರೆ. ಹಾಗಾಗಿ ಕೊರಟಗೆರೆ ನಗರದಿಂದ ಕೂಡ ಭಕ್ತಾದಿಗಳು ಆಗಮಿಸ್ತಿದ್ದು ಈ ಒಂದು ಸ್ವಾಮಿಯ ದರ್ಶನ ಪಡೆದು ಅವರ ಕಷ್ಟ ಸುಖಗಳನ್ನು ಬೇಡ್ಕೊಳ್ತಾರೆ. ಅದೇ ರೀತಿ ಸ್ವಾಮಿ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಅವ್ರಿಗೆ ಅನುಕೂಲ ಆಗಿರ್ತದೆ. ಹಾಗಾಗಿ ಭಕ್ತಾದಿಗಳು ಸುಮಾರು ಜನ ಬರ್ತಿರ್ತಾರೆ. ಆಗ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸಮಿತಿಯಿಂದ ವಂದನೆಗಳನ್ನು ಮತ್ತು ಸ್ವಾಗತವನ್ನು ಕೋರ್ತಾರೆ. ಎಲ್ರಿಗೂ ನಮಸ್ಕಾರ. ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಜಿ ನಾಗೇನಹಳ್ಳಿ ಕೊರಟಗೆರೆ ತಾಲೂಕು. ತಾವು ಶ್ರಾವಣ ಶನಿವಾರದ ಪೂಜಾ ಕಾರ್ಯಕ್ರಮಗಳನ್ನು 15/8/2026 ಪ್ರಾರಂಭ ಮಾಡಿದ್ದೇವೆ. ಇದು 2ನೇ ಶನಿವಾರ. ಇನ್ನು 2 ಶನಿವಾರಗಳು ಇದ್ದಾವೆ. 29ನೇ ತಾರೀಕು ಒಂದು, ನೆಕ್ಸ್ಟ್ 5/9/2026 ಶನಿವಾರ ಕೊನೆ ಶ್ರಾವಣ ಶನಿವಾರ ಆಗಿರ್ತದೆ. ಭಕ್ತಾದಿಗಳಲ್ಲಿ ವಿನಂತಿ, ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ವಾರ್ಷಿಕೋತ್ಸವಕ್ಕೆ ಬಂದಂಥ ಜನ ಈಗ ಯಾಕೋ ಕಾಣ್ತಾ ಇಲ್ಲ. ದಯಮಾಡಿ ತಾವೆಲ್ಲರೂ ನಮ್ಮ ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡಿಸ್ಕೊಂಡು ದೇವರಲ್ಲಿ ತಮ್ಮ ಬೇಡಿಕೆಗಳನ್ನು ಕೇಳಿಕೊಂಡು ಪ್ರಸಾದಗಳನ್ನು ಸ್ವೀಕರಿಸಿ ತಮ್ಮ ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ತಮ್ಮಲ್ಲಿ ಕಳಕಳಿ ಮಾಡ್ತೀವಿ. ಹಾಗೆಯೇ ಈ ಒಂದು ಪಕ್ಕದಲ್ಲಿ ಒಂದು ಚೌಟ್ರಿ ಕಟ್ಟಬೇಕು ಅಂತ ವ್ಯವಸ್ಥೆ ಮಾಡ್ತಾಯಿದ್ವಿ. ತಮ್ಮೆಲ್ಲರ ಅಮೂಲ್ಯವಾದಂಥ ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ತಾವೆಲ್ಲರೂ ಸದ್ವಿದೆಯ ಅನುಭವದರಾಗಿ ತಮ್ಮ ಧಾರ್ಮಿಕ ಚಿಂತನೆಗಳನ್ನು ಮಾಡಿಕೊಂಡು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಸಾಮಾನ್ಯ ವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ಒಂದು ಸಮುದಾಯ ಭವನ ಅಂದರೆ ಕಡಿಮೆ ದರದಲ್ಲಿ, ಟೌನ್ಗೆ ಹೋದ್ರೆಲ್ಲ ರೇಟ್ ಜಾಸ್ತಿ ಇರ್ತದೆ. ಇಲ್ಲಿ ಸಮುದಾಯ ಭವನ ನಮ್ಮ ಖರ್ಚು ಬಂದರೆ ಸಾಕಷ್ಟೇ. ನಾವೇನು ವಿಶೇಷವಾಗಿ ಅದನ್ನು ವಾಣಿಜ್ಯ ರೀತಿಯಲ್ಲಿ ಉಪಯೋಗಿಸಲ್ಲ. ಜನಸಾಮಾನ್ಯರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ. ತಮ್ಮೆಲ್ಲರ ಅತ್ಯಮೂಲ್ಯವಾದಂಥ ಸಹಕಾರ ಮುಖ್ಯ. ದಯಮಾಡಿ ನಮ್ಮ ದೇವಾಲಯಕ್ಕೆ ಬರ್ತಾ ಇರಿ. ನಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡ್ತಾರೆ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ತಮ್ಮ ಹೆಸರು? ಸಿದ್ದಪ್ಪಾಜಿ, ಕಾರ್ಯದರ್ಶಿಗಳು.